ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್. ಸುರಗಿ ಸಾಹಿತ್ಯಿಕ ಸಂಚಿಕೆ. ಕೇಳಿ ಸುರಗಿ. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ನಿಮ್ಮೆಲ್ಲರಿಗೂ ಇಂದಿನ ಸುರಗಿ ಸಾಹಿತ್ಯಿಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯದಲ್ಲಿ ರಂಗಭೂಮಿ ಕಲಾವಿದೆಯರ ಆತ್ಮಕಥೆಗಳ ಮಾಯಾಲೋಕ ಕುರಿತು ರವಿ ಎನ್ಸಿ ಇವರಿಂದ ಭಾಷಣವನ್ನ ಕೇಳೋಣ. ಆತ್ಮಕಥೆ ಹೊಸಗನ್ನಡ ಸಾಹಿತ್ಯದ ಒಂದು ಪರಿಣಾಮಕಾರಿಯಾದ ಅಭಿವ್ಯಕ್ತಿಯ ಪ್ರಕಾರ. ಬೇರೆ ಎಲ್ಲ ಸಾಹಿತ್ಯ ಪ್ರಕಾರಗಳಿಗಿಂತ ಈ ಆತ್ಮಕಥೆಯ ರಚನೆಯ ಕೆಲಸ ಸೃಜನಶೀಲತೆಗೆ ಬಹುದೊಡ್ಡ ಸವಾಲಿನ ಕೆಲಸ ಅಂಥೇಳಿ ನನಗೆ ಅನ್ನಿಸ್ತದೆ. ಯಾಕಂದರೆ ಅಲ್ಲಿ ಫಿಕ್ಷನ್ ಇಲ್ಲ, ಕೇವಲ ಸತ್ಯ ಮತ್ತು ಪ್ರಾಮಾಣಿಕತೆಯನ್ನು ಅನ್ವಯ ಮಾಡಿಕೊಂಡು ಬರಿಬೇಕು ಎಂಬುದು ಮಾತ್ರ ಸಮಸ್ಯೆ ಅಲ್ಲ. ಲೇಖಕ ತನ್ನ ಬದುಕಿನಿಂದ ತಾನು ಒಂದು ನಿರ್ದಿಷ್ಟ ದೂರದಲ್ಲಿ ಹೊರ ನಿಂತ್ಕೊಂಡು ಒಂದು ಉದಾತ್ತವಾದ ಸಮತೋಲನ ದೃಷ್ಟಿಯಲ್ಲಿ ತನ್ನನ್ನು ಮತ್ತೆ ತನ್ನ ಬದುಕನ್ನು ಮರು ನಿರ್ವಚನಕ್ಕೆ ಒಳಪಡಿಸಬೇಕಾದಂತಹ ಒಂದು ಪರಿಶ್ರಮದಾಯಕವಾದ ಕೆಲಸ ಈ ಆತ್ಮಕಥೆಯ ರಚನೆಯ ಕೆಲಸ. ಡಾಕ್ಟರ್ ವಿನಯ ಒಕ್ಕುಂದ ಒಂದು ಕಡೆ ಹೇಳ್ತಾರೆ, ಈ ಆತ್ಮಕಥೆ ರಚನೆಯ ಕೆಲಸ ಹೇಗೆ ಅಂದರೆ ಒಂದು ರೀತಿಯ ಹಿಂಗಾಲಿನ ನಡಿಗೆ ಇದ್ದಂತೆ, ಅದು ಕಷ್ಟದಾಯಕ. ಅದರಲ್ಲೂ ಈ ಆತ್ಮಕಥೆಯ ರಚನೆಯ ಕೆಲಸ ಮಹಿಳೆಯರದ್ದಾದರೆ ಅದು ಇನ್ನೂ ಹೆಚ್ಚಿನ ತ್ರಾಸದಾಯಕ ಅಂತೇಳಿ ಅಂತಾರೆ. ಯಾಕೆಂದ್ರೆ ಮಹಿಳೆ ಮತ್ತು ಆತ್ಮಕಥೆ ಎನ್ನುವ ಈ ಪದ ಜೋಡಣೆಯೇ ಕೆಲವೊಮ್ಮೆ ಅಸಂಗತವಾಗಿ ಕಾಣ್ತದೆ. ಯಾಕೆಂದ್ರೆ ಮೊದಲು ಆಕೆ ತಾನು ಈ ಸಮಾಜದಲ್ಲಿ ಹೆಣ್ಣಾಗಿ ನಿಂತಿರುವುದು, ಮತ್ತೆ ಈಗ ಆತ್ಮಕಥೆಯ ರಚನೆಯಲ್ಲಿ ತನ್ನ ಬಗ್ಗೆ ತಾನು ಹೇಳ್ಕೊಳ್ಳುವುದು, ಇದು ಕೂಡ ಕಷ್ಟದಾಯಕವಾದ ಕೆಲಸ. ಯಾಕೆಂದ್ರೆ ಹೆಣ್ಣಿಗೆ ಮಾತು ಎಂಬುದು ನಿಷಿದ್ಧವಾದ ಜಗತ್ತು ನಮ್ಮದಾಗಿತ್ತು. ಮಾತು ಮಾತ್ರ ಅಲ್ಲ, ಸ್ವತಂತ್ರವಾಗಿ ಆಲೋಚನೆ ಮಾಡುವಂಥ ಸ್ವಾತಂತ್ರ್ಯನೂ ಕೂಡ ನಮ್ಮ ಸಮಾಜದಲ್ಲಿ ಇರಲಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ನಮ್ಮ ಕನ್ನಡ ರಂಗಭೂಮಿಯ ಕಲಾವಿದೆಯರು ತಮ್ಮ ಅನುಭವಗಳನ್ನು ಆತ್ಮಕಥೆಯ ಸ್ವರೂಪದಲ್ಲಿ ಹಂಚಿಕೊಂಡಿದ್ದಾರೆ ಅನ್ನೋದೇ ಒಂದು ರೀತಿಯ ಸೋಜಿಗದ ಕೆಲಸ. ಯಾಕೆಂದ್ರೆ ಅಲ್ಲಿ ಹೆಚ್ಚು ಹೆಣ್ಮಕ್ಳು ಓದ್ಕೊಂಡವರು ಇಲ್ಲ. ಬಹುತೇಕ ರಂಗನಟಿಯರಿಗೆ ಸಿಕ್ಕಿರುವುದು ಪ್ರಾಥಮಿಕ ವಿದ್ಯಾಭ್ಯಾಸ ಮಾತ್ರ. ಈ ಹಿನ್ನೆಲೆಯಲ್ಲಿ ಅವರು ತಮ್ಮ ಜೀವನದ ಅನುಭವಗಳನ್ನು ದಾಖಲಿಸುತ್ತಿದ್ದಾರೆ ಎಂಬುದೇ ಒಂದು ರೀತಿಯ ವಿಶೇಷವಾದ ವಿಸ್ಮಯಕ್ಕೆ ಕಾರಣ ಆಗ್ತದೆ. ಯಾಕೆಂದ್ರೆ ಇಡೀ ಮಹಿಳಾ ಆತ್ಮಕಥೆಗಳ ಒಟ್ಟು ನಕಾಶೆಯಲ್ಲಿ ಈ ರಂಗಭೂಮಿಯ ಕಲಾವಿದೆಯರ ಆತ್ಮಕಥೆಗಳು ಸ್ವಲ್ಪ ವಿಭಿನ್ನವಾಗಿ ನಿಲ್ತವೆ. ಯಾಕೆಂದ್ರೆ ಅವರಿಗೆ ಒದಗಿ ಬಂದಂಥ ಸಂಸ್ಕಾರ, ಅವರಿಗೆ ಸಿಕ್ಕಂಥ ಪರಿಸ್ಥಿತಿಗಳ ಹಿನ್ನೆಲೆಯಲ್ಲಿ ನಾವೀ ಮಾತನ್ನ ಯೋಚನೆ ಮಾಡಬೇಕಾಗ್ತದೆ. ಕನ್ನಡ ರಂಗಭೂಮಿಯಲ್ಲಿ ವೃತ್ತಿ ರಂಗಭೂಮಿ ಮತ್ತೆ ಹವ್ಯಾಸಿ ರಂಗಭೂಮಿಗಳೆರಡರಲ್ಲೂ ಕೂಡ ಇಂದು ಸಾಕಷ್ಟು ಮಹಿಳೆಯರು ದುಡಿತಿದ್ದಾರೆ. ಕೇವಲ ಸಾಹಿತಿಗಳು ಅಥವಾ ಲೇಖಕರ ಆತ್ಮಕಥೆಗಳೇ ಹೆಚ್ಚಾಗಿ ಬಂದಿರುವುದರಿಂದ ಅವುಗಳಿಗೆ ಒಂದು ವಿಶಿಷ್ಟವಾದ ಸಂವೇದನೆ ಇರುತ್ತದೆ. ಹಾಗಾಗಿ ಅವು ಓದುಗರ ವಲಯದಲ್ಲಿ ಮಹತ್ವದಾಗಿ ಗುರುತಿಸಲ್ಪಡ್ತವೆ. ಆದರೆ ಸಾಹಿತ್ಯೇತರ ವ್ಯಕ್ತಿಗಳು ಕೂಡ ಕೆಲವರು ತಮ್ಮ ಆತ್ಮಕಥೆಗಳನ್ನು ರಚಿಸಿದ್ದಾರೆ. ಅವುಗಳಲ್ಲೂ ಕೂಡ ವೈವಿಧ್ಯಮಯವಾದ ಅಧ್ಯಯನದ ಸಾಮಗ್ರಿ, ವಿಶಿಷ್ಟವಾದ ಸಂವೇದನೆಗಳು ಇರ್ತವೆ. ಹಾಗೆ ಅದೇ ಮಾತನ್ನ ಮುಂದುವರಿಸಿ ಈ ಮಾತನ್ನ ಕನ್ನಡ ರಂಗಭೂಮಿ ಮಹಿಳೆಯರಿಗೆ ಅನ್ವಯಿಸೋದಾದ್ರೆ, ಕರ್ನಾಟಕದ ರಂಗಭೂಮಿ ಚರಿತ್ರೆಗೆ ಶತಮಾನಗಳಷ್ಟು ದೀರ್ಘ ಇತಿಹಾಸ ಇದೆ. ಅನೇಕ ನಟ ನಟಿಯರು ಬದುಕಿನ ಏರಿಳಿತಗಳನ್ನು ಅಲ್ಲಿ ಅನುಭವಿಸಿದ್ದಾರೆ. ಬಹುಶಃ ಎಲ್ಲ ಕಲಾವಿದೆಯರ ಬದುಕಿನ ಅಭಿವ್ಯಕ್ತಿಯೇ ಹಿಂದೆ ವ್ಯಕ್ತಿಗತವಾದ ಅನೇಕ ಕತೆ ವ್ಯಥೆಗಳು ದಟ್ಟವಾಗಿರ್ತವೆ. ಯಾವುದೇ ರಂಗ ಕಲಾವಿದೆಯರ ಆತ್ಮಕಥೆಯನ್ನು ಓದುವಾಗ ಅದು ಕೇವಲ ಆ ಕಲಾವಿದೆಯೊಬ್ಬಳ ಆತ್ಮಕಥೆ ಮಾತ್ರ ಆಗಿರದೆ ಎಲ್ಲ ರಂಗಭೂಮಿ ಕಲಾವಿದೆಯರ ಬದುಕಿನ ಕಥೆಯೂ ಕೂಡ ಇದೇ ಆಗಿದೆ ಅನ್ನಿಸ್ತದೆ. ಇಡೀ ಮಹಿಳಾ ಆತ್ಮಕಥೆಗಳ ಚರಿತ್ರನಲ್ಲೇ ಆ ಅಂಶವನ್ನು ನಾವು ಗುರುತಿಸಬಹುದು. ರಂಗ ಕಲಾವಿದೆಯರ ಆತ್ಮಕಥೆಗಳು ಕೇವಲ ಅವರೊಬ್ಬರ ಆತ್ಮಕಥನವಾಗಿ ಉಳಿಯದೆ ಒಟ್ಟು ಕನ್ನಡ ರಂಗಭೂಮಿ ಒಂದು ನಿರ್ದಿಷ್ಟ ಕಾಲಘಟ್ಟದಲ್ಲಿ ತನ್ನನ್ನು ಅಭಿವ್ಯಕ್ತಿಸಿಕೊಂಡಿರುವ ಕ್ರಮದ ಸಂಕಥನಗಳಾಗಿಯೂ ಕೂಡ ಅವು ಮೂಡಿಬರ್ತವೆ.
ರಂಗಭೂಮಿ ಕಲಾವಿದೆಯರಲ್ಲಿ ಹೆಚ್ಚಿನವರು ಅನಕ್ಷರಸ್ಥರಾಗಿರೋದ್ರಿಂದ ತಮ್ಮ ಆತ್ಮಕಥೆಗಳನ್ನು ತಾವೇ ಬರೆದಿಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಹೀಗೆ ಬರಿದೇ ಇರುವಾಗ ಅವರ ಜೀವನದ ಅನುಭವಗಳು ಅವರೊಂದಿಗೆ ಕಣ್ಮರೆಯಾಗ್ತವೆ. ಆದರೆ ಅದೃಷ್ಟವಶಾತ್ ಕೆಲವು ಕಲಾವಿದೆಯರ ಆತ್ಮಕಥೆಗಳು ನಿರೂಪಕರ ನೆರವಿನಿಂದ ದಾಖಲಾಗಿ ನಿಂತಿದೆ. ಮಳವಳ್ಳಿ ಸುಂದರಂನವರ ಆತ್ಮಕಥೆ ಅಭಿನಯ ವಿಶಾರದೆ, ಬಿ ಜಯಮ್ಮನವರ ಆತ್ಮಕಥೆ ಅಭಿನೇತ್ರಿ, ಚಿಂದೋಡಿ ಲೀಲರವರ ಆತ್ಮಕಥೆ ಚಿಂದೋಡಿ ಲೀಲಾ, ಅನ್ಪೂರ್ಣ ಸಾಗರರ ಆತ್ಮಕಥೆ ನನ್ನ ಬದುಕಿನ ಪುಟಗಳಿಂದ, ಪಂಡ್ರಿಬಾಯಿಯವರ ಆತ್ಮಕಥೆ ಅಮ್ಮ, ಆರ್ ನಾಗರತ್ನಮ್ಮನವರ ಆತ್ಮಕಥೆ ಜೀವನವೆಂಬುದು ನಾಟಕವಲ್ಲ, ಇದೇ ಬೇರೆ ಆಟ ಎಂಬುದು, ಭಾರ್ಗವಿ ನಾರಾಯಣರವರ ಆತ್ಮಕಥೆ ನಾನು ಭಾರ್ಗವಿ, ಉಮಾಶ್ರೀಯವರ ಆತ್ಮಕಥೆ ಬೆಂಕಿ ಬೆಡಗು, ಮಾಲ್ತಿಶ್ರೀ ಮೈಸೂರು ಅವರ ಆತ್ಮಕಥೆ ತೆರೆ ಸರಿಯಿತು, ಮಂಜಮ್ಮ ಜೋಗತಿಯವರ ಆತ್ಮಕಥೆ ಮಂಜಮ್ಮ ಜೋಗತಿ. ಹಿರಿಯ ನಟಿ, ಮೂಲತಃ ಗುಬ್ಬಿ ಕಂಪನಿಯಲ್ಲಿದ್ದು ನಂತರ ಮರಾಠಿ ಚಲನಚಿತ್ರ ಕ್ಷೇತ್ರದಲ್ಲಿ ಅದ್ಭುತವಾದ ಯಶಸ್ಸನ್ನು ಸಾಧಿಸಿದಂಥವರು ಶಾಂತಾ ಹುಬ್ಳೀಕರ ಇವರ ಆತ್ಮಕಥೆ ನಾಳಿನ ಚಿಂತ್ಯಾಕ, ಬಿ ಜಯಶ್ರೀಯವರ ಆತ್ಮಕಥೆ ಕಣ್ಣಾಮುಚ್ಚೆ ಕಾಡೇಗೂಡೆ, ಪ್ರೇಮಾ ಕಾರಂತರ ಸೋಲಿಸಬೇಡ ಗೆಲಿಸಯ್ಯ, ಮರಿಯಂನಳ್ಳಿ ಕೆ ನಾಗರತ್ನಂನವರ ಆತ್ಮಕಥೆ ಮರಿಯಂನಳ್ಳಿ ರಂಗಸಿರಿ ಎಂಬುದು. ಹಾಗೆ ಗಿರ್ಜಾ ಲೋಕೇಶ್ವರವರ ಆತ್ಮಕಥೆ ಗಿರ್ಜಾ ಪರಸಂಗ. ಇದಿಷ್ಟು ಆತ್ಮಕಥೆಗಳ ಜೊತೆಗೆ ಆತ್ಮಕಥೆಯ ಮಾದರಿಯಲ್ಲೇ ರಚನೆಯಾಗಿರುವಂಥದ್ದು. ಬಹುಶಃ ಅದನ್ನು ಜೀವನ ಚರಿತ್ರೆಯ ರೀತಿಯಲ್ಲಿ ದಾಖಲಾಗಿರುವ ಕೃತಿಗಳು ಅಂತ ಅನ್ಬೋದು. ರಂಗನಟಿ GN ಅಂಜನೇಯ ದೇವಿ, ರಂಗ ಅಭಿನೇತ್ರಿ ರಹಿಮಾನವ್ವ ಕಲ್ಮನಿ, ಪ್ರಮೀಳಾ ಗೂಡೂರು, ಕಲ್ಪನಾರವರ ಆತ್ಮಕಥೆ ಕಲ್ಪನಾ ವಿಲಾಸ, ಗಾನಕೋಗಿಲೆ ಅನುಪಮ ಅಭಿನೇತ್ರಿ ಸುಭದ್ರಮಾ ಮನ್ಸೂರು, ಇಂಥವರ ಕೃತಿಗಳನ್ನು ಕೂಡ ನಾನು ಪ್ರಾಸಂಗಿಕವಾಗಿ ಅಧ್ಯಯನಕ್ಕೆ ತೆಗೆದುಕೊಂಡಿದ್ದೇನೆ. ನೋಡಿ, ಇಷ್ಟು ಆತ್ಮಕಥೆಗಳ ಪಟ್ಟಿಯಲ್ಲಿ ಕಲಾವಿದೆಯರಾದ ಅನ್ಪೂರ್ಣ ಸಾಗರ, ಮಾಲ್ತಿ ಮೈಸೂರು, ಗಿರ್ಜಾ ಲೋಕೇಶ್, ಬೆಂಗಳೂರಿನ ಆರ್ ನಾಗರತ್ನಮ್ಮ, ಉಮಾಶ್ರೀ, ಹಿರಿಯ ನಟಿ ಪಂಡ್ರಿಬಾಯಿ, ಬಿ ಜಯಶ್ರೀ, ಮಳವಳ್ಳಿ ಸುಂದರಮ್ಮ, ಮರಿಯಂನಳ್ಳಿ ನಾಗರತ್ನಮ್ಮ, ಚಿಂದೋಡಿ ಲೀಲಾ, ಹಿರಿಯ ನಟಿ ಬಿ ಜಯಮ್ಮ ಇವರೆಲ್ಲರ ಆತ್ಮಕಥೆಗಳು ನಿರೂಪಕರ ನೆರವಿನಿಂದ ದಾಖಲಾಗಿರುವಂಥದ್ದು. ಮೊದಲಿನಲ್ಲೂ ಇತಿಹಾಸವನ್ನು ರಕ್ಷಿಸುವ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಿದ್ದೇ ಕಡಿಮೆ. ಅಸಂಖ್ಯ ರಂಗಕಲಾವಿದೆಯರ ಬದುಕು ಇತಿಹಾಸ ಪುಟಗಳಲ್ಲಿ ಸೇರಿ ಕಾಲ ಕಳೆದಂತೆ ಮಸುಕಾಗುತ್ತಾ ಹೋಗಿರುವುದು ಸಹಜ. ಈಗಲಾದರೂ ಕೂಡ ನಾವು ಲಭ್ಯವಿರುವ ಅವರ ವಿವರಗಳನ್ನು ಸಂಗ್ರಹಿಸಿ ಅವರ ಬದುಕಿನ ವರ್ಣಮಯ ನೆನಪುಗಳನ್ನು ಇತಿಹಾಸದ ಅರ್ಥಪೂರ್ಣ ಪುಟಗಳನ್ನಾಗಿ ಪರಿವರ್ತಿಸಲು ಯೋಚಿಸಬೇಕಾದ್ದು ತೀರಾ ಅಗತ್ಯ ಆಗಿದೆ. ಕರ್ನಾಟಕ ರಂಗಭೂಮಿಯ ಚರಿತ್ರೆಯಲ್ಲಿ ಹೀಗೆ ಅನೇಕ ರಂಗ ಕಲಾವಿದೆಯರು ತಮ್ಮ ಅನುಭವ ಮತ್ತು ವೃತ್ತಿಯಲ್ಲಿನ ಅನಿಸಿಕೆಗಳನ್ನು ಹಂಚಿಕೊಂಡಿರುವುದೇ ಬಹಳ ಅಪರೂಪ. ಇಂಥ ಸಮಯದಲ್ಲಿ ಕೆಲವು ಕಲಾವಿದೆಯರಾದರೂ ಕೂಡ ತಮ್ಮ ಆತ್ಮಕಥೆಗಳನ್ನು ನಿರೂಪಕರ ನೆರವಿನಿಂದ ದಾಖಲಿಸಿ, ಕೆಲವರು ಸ್ವತಃ ದಾಖಲಿಸುವ ಮೂಲಕ ಈ ಕೊರತೆಯನ್ನು ಸ್ವಲ್ಪ ಮಟ್ಟಿಗಾದರೂ ತುಂಬಿದ್ದಾರೆ ಎನ್ನುವುದೇ ಸಂತೋಷದ ವಿಷಯ. ಒಬ್ಬೊಬ್ಬ ಕಲಾವಿದೆಯರ ಆತ್ಮಕಥೆಗಳು ಕೂಡ ವಿಶಿಷ್ಟ, ವಿಭಿನ್ನ, ವಿಶೇಷ ಅನುಭವ ಹೆಪ್ಪುಗಟ್ಟಿರುವಂಥದ್ದು. ಸ್ತ್ರೀ ಸಂವೇದನೆಯು ಪುರುಷ ಸಂವೇದನೆಗಿಂತಲೂ ವಿಭಿನ್ನ. ಬಹುಶಃ ಕವಿತೆ, ಕತೆ, ಕಾದಂಬರಿ ಪ್ರಕಾರಗಳಲ್ಲಿ ಓರ್ವ ಮಹಿಳೆ ತನ್ನನ್ನು ತಾನು ಅಭಿವ್ಯಕ್ತಿಸಿಕೊಳ್ಳುವುದಕ್ಕೂ ಆತ್ಮಕಥೆ ಬರೆಯುವುದಕ್ಕೂ ವ್ಯತ್ಯಾಸ ಇದೆ. ನೋಡಿ, ಅನೇಕ ಜನರಿಗೆ ರಂಗನಟಿಯರು ಕೇವಲ ತೆರೆಯ ಮೇಲೆ ನಟನೆ ಮಾಡುವ ಕಲಾವಿದರಾಗೇ ಕಂಡಿರುತ್ತಾರೆ. ಆದರೆ ತೆರೆಯ ಹಿಂದೆ ಅವರು ಇಡೀ ಕಂಪನಿಯನ್ನು ಕಟ್ಟುವ ಕಂಪನಿ ಮಾಲೀಕರಿಗೆ ಹೆಗಲು ಕೊಟ್ಟು ದುಡಿದಿರುವಂಥ ವಿವರಗಳನ್ನು ದಾಖಲಿಸ್ತಾರೆ. ಕನ್ನಡ ರಂಗಭೂಮಿ ಕಲಾವಿದೆಯರ ಆತ್ಮಕಥೆಗಳು ಕಲಾಸಕ್ತರಿಗೆ ಅಧ್ಯಯನ ಯೋಗ್ಯ ಗ್ರಂಥಗಳಾಗಿದೆ. ಸುಮಾರು ಅರ್ಧ ಶತಮಾನಗಳ ಕಾಲ ಅಥವಾ ಆಯಾ ಕಾಲಘಟ್ಟದ ರಂಗಭೂಮಿಯ ಸ್ವರೂಪ ಸ್ಥಿತಿಗಳನ್ನು ಇವು ಪರಿಚಯ ಮಾಡಿಕೊಡ್ತವೆ. ಕನ್ನಡ ರಂಗಭೂಮಿಯ ವಸ್ತುವನ್ನು ಅಧ್ಯಯನ ಮಾಡುವವರಿಗೆ ಉಪಯುಕ್ತ ಆಕರ ಗ್ರಂಥಗಳಾಗಿ ನಿಂತಿದ್ದಾವೆ. ಉದಾಹರಣೆ, ಮಳವಳ್ಳಿ ಸುಂದರಂನವರ ಅಭಿನಯ ವಿಶಾರದೆ ಕೃತಿ ಇದೆಯಲ್ಲ, ಅದು ಮೈಸೂರು ಭಾಗದ ರಂಗಭೂಮಿಯ ಚರಿತ್ರೆಯನ್ನ ದಾಖಲಿಸ್ತದೆ. ಹಾಗೆ ಬಿ ಜಯಮ್ಮನವರ ಕೃತಿ, ಬಿ ಜಯಶ್ರೀಯವರ ಕಣ್ಣಾಮುಚ್ಚೆ ಕಾಡೇಗೂಡೆ ಎನ್ನುವ ಕೃತಿಗಳಿದೆಯಲ್ಲ, ಇದು ತಮ್ಮ ಆತ್ಮಕಥೆಯನ್ನು ಹೇಳ್ತಾ ಪರೋಕ್ಷವಾಗಿ ಗುಬ್ಬಿ ಕಂಪನಿಯ ಇತಿಹಾಸವನ್ನು ಕಟ್ಕೊಡ್ತದೆ ಓದುಗರಿಗೆ. ಅನೇಕ ರಂಗ ಕಲಾವಿದೆಯರು ರಂಗಭೂಮಿ ಒಳಗಿನ ಶೋಷಣೆಗಳನ್ನು ನೇರವಾಗಿ ಹೇಳದೆ ಆ ಬಗ್ಗೆ ದಿವ್ಯ ಮೌನವನ್ನು ವಹಿಸಿದ್ದಾರೆ. ಆದರೆ ಅವರು ಹೆಚ್ಚು ಓದ್ಕೊಂಡವರಲ್ಲ. ಅವರಿಗಿದ್ದಂತಹ ಪರಿಮಿತಿಯಲ್ಲಿ ಇಷ್ಟು ಬರೀಲಿಕ್ಕೆ ಸಾಧ್ಯ ಆಗಿದ್ದೇ ಹೆಚ್ಚು ಅಂತೇಳಿ ಅನ್ನಿಸ್ತದೆ. ಕಲಾವಿದೆ ಅನ್ಪೂರ್ಣ ಸಾಗರರು ಅವರ ಆತ್ಮಕಥೆ ನನ್ನ ಬದುಕಿನ ಪುಟಗಳಿಂದ ಎನ್ನುವ ಕೃತಿಯಲ್ಲಿ ಕೆಲವು ಘಟನೆಗಳನ್ನ ಹೇಳ್ತಾರೆ. ಈ ಕೃತಿಯಲ್ಲಿ ಕೆಲ ಘಟನೆಗಳನ್ನ ನಾನು ಹೇಳಿಲ್ಲ, ಯಾಕಂದ್ರೆ ಅದು ಕೆಲವರಿಗೆ ನೋವುಂಟು ಮಾಡಬಹುದು ಅಂತ ಹೇಳ್ತಾ ಮೌನ ವಹಿಸಿದ್ದಾರೆ. ಮತ್ತೊಂದು ಮಹತ್ತರವಾದ ಅಂಶ ನಾನು ಗಮನಿಸಿದ್ದು, ಇದೇ ಅನ್ಪೂರ್ಣ ಸಾಗರರು ತಮ್ಮ ಕೃತಿಯಲ್ಲಿ ಹೇಳ್ಕೊತಾರೆ. ಎಂತ ಗಟ್ಟಿಯಾಗಿ ಘಂಟಾಘೋಷವಾಗಿ ಹೇಳ್ಕೊತಾರೆ ಅಂದ್ರೆ, ನಾನು ಸದ್ಗುಣ ಸಂಪನ್ನೆ ಅಂತ ಹೇಳ್ಕೊಳ್ಳಾರೆ, ನನ್ನಲ್ಲಿಯೂ ಕೂಡ ದೌರ್ಬಲ್ಯಗಳಿದೆ,
ತಿಳಿದೋ ಅಥವಾ ತಿಳಿಯದೆಯೋ ನಾನು ಅನೇಕ ತಪ್ಪುಗಳನ್ನು ಮಾಡಿದ್ದೇನೆ. ಆದರೆ ಆ ತಪ್ಪುಗಳಿಂದ ಮತ್ತೊಬ್ಬರಿಗೆ ಹಾನಿಯಾಗಿಲ್ಲ. ನನ್ನನ್ನು ನಾನು ಹಾಳು ಮಾಡಿಕೊಂಡಿದ್ದೇನೆ. ನಾನು ಮಾಡಿದ ಕೆಲವು ತಪ್ಪುಗಳಿಂದ ನನ್ನ ಶಕ್ತಿ, ನನ್ನ ರಕ್ತ, ನನ್ನ ಯೌವನವನ್ನು ಕಳ್ಕೊಂಡಿದ್ದೇನೆ. ನಾನು ಎಚ್ಚರವಾದಾಗ ಕಾಲ ಮಿಂಚಿ ಹೋಗಿತ್ತು ಎಂದು ಅತ್ಯಂತ ಗಟ್ಟಿಯಾಗಿ ತಮ್ಮ ಕೃತಿಯಲ್ಲಿ ತಾವು ಮಾಡಿರುವ ವೈಯಕ್ತಿಕ ಬದುಕಿನ ತಪ್ಪುಗಳನ್ನು ದಾಖಲಿಸ್ತಾರೆ. ಆತ್ಮಕಥೆ ಅಂದರೆ ಹೀಗೇ ಇರಬೇಕಲ್ವಾ? ಆತ್ಮವಂಚನೆ ಇಲ್ಲದೆ ಗಟ್ಟಿಯಾಗಿ ಹೇಳ್ಕೋಬೇಕು. ಹೀಗೆ ಒಬ್ಬರು ಕಲಾವಿದರು ಹೇಳ್ಕೊಳ್ಳುವ ಮೂಲಕ ಆತ್ಮಕಥೆ ರಚನೆಯ ಉದ್ದೇಶವನ್ನು ಸಾಬೀತುಪಡಿಸಿದ್ದಾರೆ. ಮತ್ತೊಂದು, ಕನ್ನಡ ರಂಗಭೂಮಿ ಕಲಾವಿದೆಯರ ಆತ್ಮಕಥೆಗಳ ಬಹುದೊಡ್ಡ ಗುಣ ಅಂತ ಏನು ಅಂದರೆ, ತಮಗೆ ಅನ್ಯಾಯ ಮಾಡಿರುವವರನ್ನ ಕ್ಷಮಿಸುವ ಉದಾರತೆಯನ್ನು ತೋರಿಸಿರುವುದನ್ನು ದಾಖಲಿಸ್ತಾರೆ. ದರ್ಪ ದೌರ್ಜನ್ಯ ತೋರಿದವರಿಗೆ ದಯೆ ತೋರಿಸಿದ್ದಾರೆ. ತಮ್ಮನ್ನು ನಂಬಿಸಿ ಬದುಕಿನಲ್ಲಿ ಮೋಸ ಮಾಡಿದವರಿಗೂ ಕೂಡ ನಗೆಸೂಸಿ ಕ್ಷಮಿಸಿದ್ದಾರೆ. ತಾವು ನಂಬಿದ ರಂಗದ ಬಗ್ಗೆ ಯಾವುದೇ ಋಣಾತ್ಮಕ ಭಾವನೆಗಳಿಲ್ಲದೆ ರಂಗಭೂಮಿಯ ಬದುಕಿನ ಎಲ್ಲ ಸಾಧ್ಯತೆ ಮತ್ತು ಸವಾಲುಗಳನ್ನು ಅತ್ಯಂತ ಪ್ರೀತಿಯಿಂದ ಧೈರ್ಯವಾಗಿ ಎದುರಿಸಿರುವುದು ಅವರ ಬದುಕಿನ ಧನಾತ್ಮಕ ಅಂಶ ಅಂತೇಳಿ ನಾವು ಅನ್ಕೋಬಹುದು. ಈ ಕಲಾವಿದೆಯರ ಬಾಲ್ಯವನ್ನ, ಯೌವನವನ್ನ ಕಸಿದುಕೊಂಡ ಕೆಲವು ಕಹಿ ಪ್ರಸಂಗಗಳು ಅವರ ಬದುಕಿನಲ್ಲಿ ನಡೆದಿದ್ರು ಕೂಡ ಕೇವಲ ಆರ್ಥಿಕ ಲಾಭವನ್ನಷ್ಟೇ ಗಮನಿಸದೆ ಕಲೆಯ ಮೇಲಿನ ಪ್ರೀತಿಯನ್ನ ಅವರು ಒಂದು ಮೌಲ್ಯವಾಗಿ ಸ್ವೀಕರಿಸಿ ಬದುಕಿರೋದನ್ನ ಅವರ ಆತ್ಮಕಥೆಗಳು ನಮಗೆ ಕಟ್ಟಿಕೊಡ್ತವೆ. ಅವರೆಂದೂ ಕೂಡ ಜೀವನ ಪ್ರೀತಿಯನ್ನು ಕಳ್ಕೊಂಡವರಲ್ಲ. ಮತ್ತೊಂದು, ಬಹುತೇಕ ರಂಗ ಕಲಾವಿದೆಯರು ತಮ್ಮ ಸಾಮರ್ಥ್ಯಗಳಿಗೆ ಮೀರಿದಂತೆ ತಮ್ಮ ಕೌಟುಂಬಿಕ ಜವಾಬ್ದಾರಿಯನ್ನು ಹೊತ್ತವರು. ಅನೇಕ ದುರಂತಗಳಲ್ಲಿಯೂ ಕೂಡ ಅಂಜದೆ ಭದ್ರವಾಗಿ ಕುಟುಂಬದ ಹಿತಾಸಕ್ತಿಗಾಗಿಯೇ ಮಾತ್ರ ನೆಲೆ ನಿಂತವರು. ಅಂದರೆ ತಮ್ಮ ವೈಯಕ್ತಿಕ ಬದುಕಿನ ಹಿತಾಸಕ್ತಿಯನ್ನು ಪಕ್ಕಕ್ಕೆ ತಳ್ಳಿದ್ದಾರೆ. ಎಷ್ಟೇ ಕೈ ಸೋತರೂ ಕೂಡ ದಡ ಸೇರುವ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳದೆ ತಮ್ಮ ಗುರಿಯನ್ನು ತಲುಪಿದವರು ಎನ್ನುವ ವಿವರಗಳು ನಮಗೆ ಮೌಲ್ಯವನ್ನು ತೋರಿಸ್ತವೆ. ಅವರ್ಯಾರೂ ಕೂಡ ತಮ್ಮ ಒಬ್ಬರ ಒಳಿತನ್ನ ಸುಖವನ್ನ ಬಯಸಿದವರಲ್ಲ. ಅನೇಕರು ತಮ್ಮ ಸ್ವಂತ ಮದುವೆಯ ಸುಖವನ್ನು ತ್ಯಾಗ ಮಾಡಿ ಕೇವಲ ಕುಟುಂಬದ ಹಿತಾಸಕ್ತಿಗಾಗಿಯೇ ವಿರಾಗಿಣಿಯಂತೆ ಸನ್ಯಾಸಿಯರಂತೆ ಬದುಕಿದ್ದಾರೆ. ರಂಗಭೂಮಿಯಲ್ಲಿ ಅನೇಕ ಕಷ್ಟ ನಷ್ಟಗಳನ್ನು ಅನುಭವಿಸಿ ಸದಾ ಒಂದು ಕಂಪನಿಯಿಂದ ಮತ್ತೊಂದು ಕಂಪನಿಗೆ ಎಡತಾಕುತ್ತಾ ತಮ್ಮೊಳಗಿನ ಕಲಾವಿದೆಯನ್ನ ಸಾಯ್ಲಿಕ್ಕೆ ಬಿಡದೆ ಅದ್ಭುತವಾಗಿ ಕಲಾರಾಧನೆ ಮಾಡಿದ್ದಾರೆ. ಅಂದ್ರೆ ಆಸಕ್ತಿ ತಾಳಿದರೆ ಸಾಮಾನ್ಯರು ಕೂಡ ಎತ್ತರದ ರಂಗ ಕಲಾವಿದೆಯರಾಗಿ ಬೆಳೆಯಬಹುದು, ನಿಲ್ಲಬಹುದು ಎನ್ನುವುದಕ್ಕೆ ಸಾಕ್ಷಿಯಾಗಿ ಅವರ ಬದುಕಿನ ವಿವರಗಳು ಮೂಡಿ ಬರ್ತವೆ. ನಮಗೆ ರಂಗಭೂಮಿಯಲ್ಲಿ ರಂಗದ ಮೇಲಿನ ಬಣ್ಣ ಬಣ್ಣದ ಮಾಯಲೋಕ ಮಾತ್ರ ಕಾಡುತ್ತದೆ. ಆದರೆ ತೆರೆಯ ಹಿಂದಿನ ಅವರ ಬದುಕಿನ ಕಟುವಾಸ್ತವಗಳೇನು ಎಂಬುದನ್ನು ಅವರ ಕೃತಿಗಳು ಪರಿಚಯಿಸ್ತವೆ. ನನ್ನ ಬದುಕಿನಲ್ಲಿ ಒದಗಿದ ಕಹಿ ಪ್ರಸಂಗಗಳಿಂದ ಬಣ್ಣದ ಬದುಕಿಗೆ ಕೊನೆಯ ನಮಸ್ಕಾರ ಹಾಕಬೇಕೆಂದು ತೀರ್ಮಾನಿಸಿದ್ದೆ. ಆದರೆ ಪ್ರೇಕ್ಷಕರ ಒತ್ತಾಯದ ಮೇರೆಗೆ ಮತ್ತೆ ಬಣ್ಣದ ಬದುಕಿನಲ್ಲಿ ಸಾಗಿದ್ದೇನೆ ಎನ್ನುತ್ತಾರೆ ಹಿರಿಯ ಕಲಾವಿದೆ ಮಳವಳ್ಳಿ ಸುಂದ್ರಮ್ಮ. ಮಾಲ್ತಿ ಮೈಸೂರು ತಮಗೆ ಜನಿಸಿದಂಥ ಎಳೆಯ ಮಗುವಿಗೆ ಆರೈಕೆ ಮಾಡಲಾಗದೆ ಮಗು ಕಾಯಿಲೆ ಬಂದು ತೀರ್ಕೊಂಡಿದ್ದನ್ನು ತಮ್ಮ ಕೃತಿಯಲ್ಲಿ ದಾಖಲಿಸುತ್ತಾರೆ. ಅನೇಕ ತಾಯಂದಿರು ತಮ್ಮ ಮಾದರಿ ತಾಯ್ತನ ತಪ್ಪಿಸಿದ್ದಕ್ಕಾಗಿ ಹಪಹಪಿಸಿದ್ದಾರೆ. ಕೆಲವು ಸಾರ್ತಿ ಸ್ಟೇಜ್ ಮೇಲೆ ಇರ್ತಾರೆ, ಮಗು ಅಳ್ತಾ ಇರುತ್ತೆ, ಹಾಲು ಕುಡಿಸ್ಲಿಕ್ಕೆ ಆಗೋದಿಲ್ಲ, ಯಾಕೆಂದರೆ ತಾವು ಆಗ ತೊಟ್ಟಿರುವುದು ಪುರುಷ ವೇಷ. ಮತ್ತೊಬ್ರು ರಹಿಮಾನವ್ವ ಕಲ್ಮನಿ ಅಂತೇಳಿ ಕುಕನೂರ್ನವರು, ತಾನು ಮಗು ಹಡದ 3ನೇ ದಿನಕ್ಕೆ ಹೋಗಿ ಪಾತ್ರ ಮಾಡುವಂಥ ಅನಿವಾರ್ಯತೆ ಇರ್ತದೆ ಅವ್ರಿಗೆ. ನಾಟಕದ ಕ್ಯಾಂಪ್ ನಡೆಯುವಾಗ ಮಗುವಿಗೆ ಹಾಲು ಕೊಡಿಸದೇ ಇದ್ದಿದ್ದರಿಂದ ಕೂಸು ಸತ್ತಿರ್ತದೆ. ನಾಟಕ ಶುರುವಾಗಿರ್ತದೆ. ನಾಟಕ ಮುಗಿಸುವವರೆಗೆ ಆ ಸಾವಿನ ವಿಷಯವನ್ನು ಪ್ರಸ್ತಾಪ ಮಾಡೋದಿಲ್ಲ. ಸೈಡ್ ವಿಂಗ್ನಲ್ಲಿ ಮಗುವಿನ ಶವವನ್ನು ಇಟ್ಟು ನಾಟಕ ಮುಗಿದ ಮೇಲೆ ಆ ಮಗುವಿನ ಅಂತ್ಯ ಸಂಸ್ಕಾರವನ್ನು ಮಾಡದ ವಿವರಗಳನ್ನು ಅಲ್ಲಿ ದಾಖಲಿಸ್ತಾರೆ. ಮತ್ತೊಂದು ಸರ್ತಿ ತುಂಬು ಗರ್ಭಿಣಿ ತಾರಾಮತಿ ಪಾತ್ರದಲ್ಲಿ ಅಭಿನಯಿಸ್ತಾ ಇದ್ದಾರೆ. ಹೆರಿಗೆಗೆ ಅಂತೇಳಿ ರಜೆ ಹಾಕೋಂಗಿಲ್ಲ. ನಾಟಕ ಅಭಿನಯಿಸ್ತಾ ಆಕೆಗೆ ಸುಸ್ತಾಗತ್ತೆ. ಗ್ರೀನ್ ರೂಮ್ನಲ್ಲಿ ಹೋಗಿ ಆ ಮಗುವಿಗೆ ಜನ್ಮವನ್ನು ಕೊಡ್ತಾರೆ. ಅವರ ಮಗ ಬಾಬಣ್ಣ ಆ ತಾರಾಮತಿಯ ಪಾತ್ರವನ್ನು ಮುಂದುವರಿಸ್ತಾರೆ. ಇಂಥ ಅನೇಕ ಹಸಿಯಾದ ವಿವರಗಳು ಅವರ ಕೃತಿನಲ್ಲಿ ದಾಖಲಾಗಿದ್ದಾವೆ. ರಂಗದ ಮೇಲೆ ಬಣ್ಣ ಹಚ್ಚಿಕೊಂಡು ಕಾಣುವ ವೈಭವ ಅವರ ಬದುಕಿನಲ್ಲಿಲ್ಲ. ಈ ಉತ್ಸಾಹ, ಈ ಯೌವನ, ಈ ಸಹಜ ಆಕರ್ಷಣೆಗಳು ಎಲ್ಲ ಕಾಲಕ್ಕೂ ಕೊನೆಯವರೆಗೆ ಅವರಿಗೆ ಆಸರೆಯಾಗಿ ನಿಂತಿಲ್ಲ. ಯೌವನ ಇರುವವರೆಗೆ ನಾಯಕಿಯ ಪಟ್ಟ ಸಿಗ್ತದೆ. ಕಡೆಗೆ ವಯಸ್ಸಾದಂತೆ ಪೋಷಕ ಪಾತ್ರಗಳಿಗೆ ಹೊಂದ್ಕೊಳ್ಬೇಕು. ಆಗ ಸಂಬಳದಲ್ಲಿ ಮತ್ತೆ ಕಂಪನಿಯಲ್ಲಿ ಇದ್ದಂಥ ಸ್ಥಾನಮಾನಗಳು ಕುಸಿತಾವೆ. ಇದರಿಂದ ಕಂಗಾಲಾಗ್ತಾರೆ. ತಮ್ಮ ಕಣ್ಣೆದುರಿಗೆ ಮತ್ತೊಬ್ಬಳು ನಾಯಕಿ ತನ್ನ ಸ್ಥಾನವನ್ನು ತುಂಬುವುದನ್ನು ನೋಡಿ ಹಪಹಪಿಸಿದ್ದಾರೆ. ತಮ್ಮ ಜೀವನದುದ್ದಕ್ಕೂ ನಿರಂತರ ಅಲೆಮಾರಿಗಳಂತೆ ಬದುಕಿದ್ದಾರೆ. ತಮ್ಮ ಮಕ್ಕಳಿಗೆ ಯೋಗ್ಯ ಶಿಕ್ಷಣವನ್ನು ಕೊಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಸದಾ ವೃತ್ತಿರಂಗ ನಟಿಯರು ಒಂದು ಊರಿನ ಕ್ಯಾಂಪ್ನಿಂದ ಮತ್ತೊಂದು ಊರಿಗೆ ಅಲಿಯಬೇಕಂತ ಪ್ರಸಂಗ ಇರ್ತದೆ. ತಮ್ಮ ಮಕ್ಕಳನ್ನು ಅನಿವಾರ್ಯವಾಗಿ ಸಂಬಂಧಿಕರ, ಸ್ನೇಹಿತರ ಹಾಸ್ಟೆಲಲ್ಲಿ ಬಿಟ್ಟು ಓದಿಸ್ಬೇಕಂತ ತುರ್ತು ಇರ್ತದೆ. ಮಾತ್ರ ಅಲ್ಲ, ತಮ್ಮ ನಿವೃತ್ತಿಯ ದಿನಗಳಿಗೆ ಸರಿಯಾದ ಆರ್ಥಿಕ ಯೋಜನೆಗಳನ್ನು ಅವರು ರೂಪಿಸಿಕೊಂಡಿಲ್ಲ. ಕಲಾಲೋಕದಲ್ಲಿ ಅತ್ಯುನ್ನತ ಸಾಧನೆ ಮಾಡಿದಂಥ ಶಾಂತಾ ಹುಬ್ಳಿಕರ್ ಎನ್ನುವ ಕಲಾವಿದೆ ತಮ್ಮ ಕೊನೆಯ ದಿನಗಳನ್ನು ವಸಾಯಿ ಎನ್ನುವ ಪ್ರದೇಶದಲ್ಲಿ ಒಂದು ಅನಾಥಾಶ್ರಮದಲ್ಲಿ ಅಜ್ಞಾತವಾಗಿ ಕಳೀತಾರೆ. ಯಾಕೆಂದರೆ ನಾಟಕ ಮತ್ತು ಸಿನಿಮಾಗಳಲ್ಲಿ ಕಾಣಲಾಗದ, ಊಹೆಗೂ ಮೀರಿದ ದುರಂತ ಅನೇಕ ಕಲಾವಿದೆಯರ ಬದುಕಿನಲ್ಲಿದೆ. ಆಕೆ ಕಡೆಗೆ ಹೇಳುವಂಥ ಒಂದು ಮಾತು,
ನನಗೆ ಪುನರ್ಜನ್ಮ ಅನ್ನೋದಿದ್ರೆ ಮತ್ತೊಮ್ಮೆ ಕಲಾವಿದೆಯಾಗೇ ಹುಡ್ತೀನಿ. ಯಾಕೆಂದರೆ ಕಲಾವಿದೆಯಾಗಿ ನನಗೆ ಈ ಸಮಾಜ ಬೇಕಾದಷ್ಟನ್ನು ತುಂಬಿಕೊಟ್ಟಿದೆ, ಅವರ ಋಣವನ್ನು ನಾನು ತೀರಿಸಲಿಕ್ಕೆ ಮತ್ತೆ ಹುಟ್ಟಿ ಬರ್ತೀನಿ ಕಲಾವಿದೆಯಾಗಿ ಅಂತೇಳಿ ದಾಖಲಿಸ್ತಾರೆ. ಅವರ ಜೀವನ ಪ್ರೀತಿಯನ್ನು ನಾವು ಗಮನಿಸಬೇಕು. ಅನೇಕ ಕಲಾವಿದೆಯರಿಗೆ ಅನಾರೋಗ್ಯ ಪೀಡಿತರಾದಾಗ ಕಂಪನಿಗಳವರ ಸಹಾಯಹಸ್ತಕ್ಕೆ ಬಂದಿಲ್ಲ. ವೃದ್ಧಾಪ್ಯದ ದಿನಗಳಲ್ಲಿ ಸವಾಲುಗಳನ್ನು ಎದುರಿಸಿದ್ದಾರೆ. ಮಳವಳ್ಳಿ ಸುಂದರಂನವರು ದೀರ್ಘಕಾಲ ಕಲಾ ಸೇವೆ ಮಾಡಿಯೂ ಕಡೆಗೆ ಆರ್ಥಿಕ ಭದ್ರತೆ ಇಲ್ಲದೆ ಕಂಗಾಲಾಗಿರುವುದನ್ನು ದಾಖಲಿಸ್ತಾರೆ. ಕಲೆಯ ಹೆಸರಿನಿಂದ ಹಸಿವು ನೀಗಲಾರದು ಎನ್ನುವ ಸತ್ಯ ಅವರಿಗೆ ಅರಿವಾದಾಗ ಆತಂಕಕ್ಕೆ ಒಳಗಾಗಿದ್ದಾರೆ. ನೋಡಿ, ಕಲೆ ಮಾತ್ರ ಗೊತ್ತೀಕೆ, ಕಲೆಯನ್ನು ಬಿಟ್ಟು ಬದುಕಿನ ಇತರ ಮಾರ್ಗಗಳು ಅವ್ರು ಯಾರಿಗೂ ಗೊತ್ತಿಲ್ಲ. ರಹಿಮಾನವ್ವ ಕಲ್ಮನಿ ಅಂತವರು ಒಂದು ಕಾಲದಲ್ಲಿ 8 ಕಾರ್ ಇಟ್ಕೊಂಡು ಬದುಕಿದ್ದವರು. ಅವ್ರದ್ದೇ ಸ್ವಂತ ನಾಟಕದ ಕಂಪನಿ ಇತ್ತು. ಕಡೆಗೆ ಎಲ್ಲವನ್ನು ಕಳ್ಕೊಂಡು ಮಕ್ಕಳು ತೀರ್ಕೊಳ್ತಾರೆ. ಅವ್ರ ಮಕ್ಕಳು ತೀರ್ಕೊಂಡಾಗ ಅವ್ರನ್ನ ನೋಡ್ಲಿಕ್ಕೆ ಹೋಗ್ಲಿಕ್ಕೆ ಅವ್ರ ಕೈಯಲ್ಲಿ ಕಾಸಿರೋದಿಲ್ಲ. ಮನೆಯಲ್ಲಿದ್ದಂಥ ಪಾತ್ರೆಗಳನ್ನು ಅಡವಿಟ್ಟು ಮಕ್ಕಳ ಶವವನ್ನು ನೋಡ್ಲಿಕ್ಕೆ ಹೋಗ್ತಾರೆ. ತಮ್ಮ ಜೀವನ ಪೂರ್ತಿ ಎದುರಾದಂಥ ಅಭದ್ರತೆಯನ್ನು ತಮ್ಮ ಅಭಿನಯದ ಮೂಲಕವೇ ಮರಿಲಿಕ್ಕೆ ಪ್ರಯತ್ನಿಸಿದ್ದಾರೆ. ತಮ್ಮ ಬದುಕಿನಲ್ಲಿ ಉಂಟಾದ ಶೂನ್ಯವನ್ನು ಕಲೆಯ ಮೂಲಕ ತುಂಬಿಕೊಳ್ಳಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ರಂಗಭೂಮಿಯಲ್ಲಿ ರಂಗದ ಮೇಲೆ ಎಲ್ಲರನ್ನೂ ಕಲೆಯ ಮೂಲಕ ನಗಿಸುವ ಜೀವಗಳು ಕೊನೆಗಾಲದಲ್ಲಿ ಒಂಟಿತನದಿಂದ ದುಃಖಿಸುವ ವಿವರಗಳು ಅವರ ಕೃತಿಗಳಲ್ಲಿ ಸಿಗ್ತವೆ. ಇನ್ನು ರಂಗಭೂಮಿಯೊಂದಿಗೆ ಧಾರಾವಾಹಿ ಕ್ಷೇತ್ರದಲ್ಲಿ ಅಭಿನಯಿಸಿರುವಂಥ ಕೆಲವು ನಟಿಯರಿದ್ದಾರೆ. ಮಾಲ್ತಿ ಮೈಸೂರು, ಹಾಗೆ ಭಾರ್ಗವಿ ನಾರಾಯಣ್ ಅವರು. ಪುರುಷ ಪ್ರಧಾನ ಸಮಾಜದಲ್ಲಿ ಕಲಾವಿದೆ ಒಬ್ಬಳು ಒಂಟಿಯಾಗಿ ನಿಂತು ಸೆಣಸಾಡಿ ತನ್ನ ಬದುಕನ್ನು ಕಟ್ಕೊಳ್ಳೋದಷ್ಟು ಸುಲಭ ಅಲ್ಲ. ಅವರು ಅನುಭವಿಸಿದ ತಲ್ಲಣಗಳು, ಸಮಾಜದ ಸಂಶಯ ದೃಷ್ಟಿ, ಕೆಲವೊಮ್ಮೆ ಅವರ ರೂಪವೇ ಅವರಿಗೆ ಶಾಪವಾಗಿ ಅವರು ಕ್ಯಾಂಪ್ಗಳಿಗೆ ಹೋದಾಗ ಅನುಭವಿಸಿದಂಥ ತೊಂದರೆಗಳು, ಇವುಗಳಿಂದ ಪಾರಾದಂಥ ಬಗೆಯನ್ನು ಹೇಳಿರುವುದನ್ನು ಗಮನಿಸಿದ್ರೆ ಮುಂದಿನ ತಲೆಮಾರಿಗೆ ಇವು ಅರಿವಿನ ಕಥನಗಳಾಗಿ ನಿಲ್ತಾವೆ. ಅನ್ನಪೂರ್ಣ ಸಾಗರ್ ಅಂತ ಕಲಾವಿದರೊಬ್ಬರು ಧೈರ್ಯ ಮಾಡಿ ರಂಗಭೂಮಿಯ ಒಳಗಿನ ಕೆಲವು ಶೋಷಣೆಗಳನ್ನು ಯಾವುದೇ ಆರೋಪ ಪ್ರತ್ಯಾರೋಪಗಳಿಲ್ಲದೆ ತಣ್ಣಗಿನ ಧಾಟಿಯಲ್ಲಿ ಚಿತ್ರಿಸ್ತಾರೆ. ಇವು ಆ ಆತ್ಮಕಥೆಗಳ ಘನತೆಯನ್ನು ಹೆಚ್ಚಿಸುತ್ತದೆ. ಮತ್ತೊಂದು ಈ ರಂಗ ಕಲಾವಿದರ ಆತ್ಮಕಥೆಗಳಲ್ಲಿರುವಂಥ ಗುಣ ಏನು ಅಂತಂದರೆ ಸ್ವಾಯತ್ತತೆಯ ಶೋಧ. ಅಂದರೆ ತಾನು ಯಾರು, ತಾನು ಏಕೆ ಹೀಗಿದ್ದೀನಿ, ತನ್ನ ಅಸ್ಮಿತೆ ಏನು ಅನ್ನೋದನ್ನು ಹೇಳ್ತಾ ಅಲ್ಲಿಗೆ ವಿರಮಿಸದೆ ನಾನು ನಡೆಯಬೇಕಾದ ಮುಂದಿನ ದಾರಿ ಯಾವುದು ಎಂಬ ಪ್ರಶ್ನೆಗಳನ್ನು ಕೇಳಿಕೊಂಡ ಪ್ರಜ್ಞಾವಂತಿಕೆಯ ಚಹರೆಗಳು ಈ ಎಲ್ಲ ಕಲಾವಿದರ ಆತ್ಮಕಥೆಗಳಲ್ಲಿ ಇದ್ದಾವೆ. ಬಹುತೇಕ ರಂಗ ಕಲಾವಿದರ ಆತ್ಮಕಥೆಗಳು ಆತ್ಮಹತ್ಯೆಯ ಕಥೆಗಳನ್ನು ಮತ್ತೆ ಮತ್ತೆ ಹೇಳ್ತಾವೆ. ಆತ್ಮಹತ್ಯೆ ಅನ್ನೋದು ತುಂಬ ಸಲೀಸು, ತುಂಬ ಸರಳ ಎಂಬಂತೆ ಅನೇಕರು ಸಾವಿನ ಹತ್ತಿರಕ್ಕೆ ಹೋಗಿ ಬರ್ತಾರೆ. ಆದರೆ ಅವರನ್ನು ಆ ಕ್ಷಣ ಉಳಿಸಿದ್ದು ಅವರ ಕುಟುಂಬದ ಜವಾಬ್ದಾರಿಗಳು ಮತ್ತು ಅವರು ಹೆತ್ತಂಥ ಎಳೆಯ ಮಕ್ಕಳ ಭವಿಷ್ಯಕ್ಕಾಗಿ ಆ ದಾರಿಯಿಂದ ಪಾರಾಗಿ ಹೊರಬರ್ತಿದ್ದಾರೆ. ನೋಡಿ, ಈ ಧೀಮಂತಿಕೆ ಎಂಬುದು ಇದು ಮಹಿಳೆಯರ ಮನಸ್ಥಿತಿಗೆ ಮಾತ್ರ ಸಾಧ್ಯ. ಇಂಥ ಮನಸ್ಥಿತಿಯನ್ನು ಕೂಡ ನಾವು ರಂಗಭೂಮಿ ಕಲಾವಿದೆಯರ ಆತ್ಮಕಥೆಗಳಲ್ಲಿ ಗುರುತಿಸಬಹುದು. ಎಲ್ಲ ಕಲಾವಿದರ ಆತ್ಮಕಥೆಗಳಲ್ಲಿ ಪದೇ ಪದೇ ನಾವು ಗಮನಿಸಬೇಕಾದಂಥ ಮತ್ತೊಂದು ಅಂಶ ಅಂದರೆ ತಾನು ಬಾಳಬೇಕು, ತನ್ನ ಬದುಕನ್ನು ಪ್ರೀತಿಸಬೇಕು ಎಂಬುದು. ಹೌದು, ಆತ್ಮಹತ್ಯೆ ನಿರ್ಧಾರ ಮಾಡಿದ್ದಾರೆ, ಅದು ಆ ಕ್ಷಣದ ನಿರ್ಧಾರ, ಬೇಸರ ಮಾತ್ರ. ಹಾಗಾಗಿ ಇದು ಬದುಕಿನ ಹಲವು ನೆಲೆಗಳನ್ನು ಈ ಕೃತಿಗಳು ಶೋಧಿಸ್ತವೆ. ಬಹಳ ಪ್ರಾಮಾಣಿಕವಾಗಿ ಯಾವುದೇ ಆರೋಪ ಪ್ರತ್ಯಾರೋಪಗಳಿಲ್ಲದೆ ತನ್ನನ್ನು ಆರೋಪಿಸಿದ ಕುಟುಂಬವನ್ನೂ ಸಮಾಜವನ್ನೂ ಕೂಡ ಸ್ವೀಕರಿಸ್ತಾ ಎಲ್ಲವನ್ನು ಮರು ನಿರ್ವಚನಕ್ಕೆ ಒಡ್ಡಿಕೊಳ್ಳುವ ಸ್ಥಿತಿಯಲ್ಲಿ ಈ ಆತ್ಮಕಥೆಗಳು ಮುಂದುವರಿತಾವೆ. ಯಾವುದೇ ರಂಗ ಕಲಾವಿದರ ಆತ್ಮಕಥೆಗಳು ತನ್ನನ್ನು ತಾನು ವೈಭವೀಕರಿಸಿಕೊಳ್ಳಬೇಕೆಂಬ ಯಾವುದೇ ಪ್ರಯತ್ನಗಳಿಲ್ಲ, ಯಾವುದೇ ಹುನ್ನಾರಗಳಿಲ್ಲದ ಮನಸ್ಥಿತಿಯಲ್ಲಿ ಇವು ಚಿತ್ರಿತ ಆಗ್ತವೆ. ಹಾಗಾಗಿ ಎಲ್ಲ ಆತ್ಮಕಥೆಗಳ ಶಕ್ತಿ ಇದು ಅನ್ನೋದನ್ನು ನಾವು ಗುರುತಿಸ್ತೀವಿ. ಹೆಣ್ಣಿನ ಅಸ್ಮಿತೆಯನ್ನು ಶೋಧಿಸುವ ಗುಣ ಇಲ್ಲಿದೆ. ಈ ಎಲ್ಲ ಆತ್ಮಕಥೆಗಳು ಜೀವನದಲ್ಲಿ ಗೆದ್ದಂಥವರ ಕಥೆಗಳಲ್ಲ. ಜೀವನದಲ್ಲಿ ಪದೇ ಪದೇ ಸೋಲುಂಡು, ಸೋಲಿನ ಜೊತೆಗೆ ಬದುಕನ್ನು ಕಟ್ಟಿಕೊಂಡು ಗಟ್ಟಿಯಾಗಿ ನಿಲ್ಲಬೇಕು ಎನ್ನುವ ಮೌಲ್ಯವನ್ನು ಓದುಗರಿಗೆ ಇವು ಸಾರ್ತವೆ. ಇವರ ಆತ್ಮಕಥೆಗಳ ವಿವರಗಳನ್ನು ಗಮನಿಸಿದಾಗ ಇವರ ಬದುಕಿನಲ್ಲಿ ಬೆಲ್ಲಕ್ಕಿಂತ ಬೇವಿನ ಅಂಶಗಳೇ, ಅಂದರೆ ಕಹಿಯ ಅಂಶಗಳೇ ಹೆಚ್ಚಾಗಿ ವ್ಯಾಪಿಸಿದ್ದಾರೆ. ಅದರ ನಡುವೆಯೂ ಕೂಡ ರಂಗ ಬದುಕಿನ ಎಲ್ಲ ಸಾಧ್ಯತೆಗಳನ್ನು, ಸವಾಲುಗಳನ್ನು ಪ್ರೀತಿಸಿದ್ದಾರೆ. ಇದು ಇವರ ಬದುಕಿನ ಧನಾತ್ಮಕ ಅಂಶ. ಸ್ವಾಭಿಮಾನದಿಂದ ಬದುಕುವ ಅನೇಕ ಸಾಧ್ಯತೆಗಳು ಈ ಸಮಾಜದಲ್ಲಿ ಇದ್ದಾವೆ. ಆದರೆ ಸಾಧಿಸಲಿಕ್ಕೆ ಸ್ವಲ್ಪ ಸಹನೆ ಬೇಕು, ತಾಳ್ಮೆ ಬೇಕು, ಧೈರ್ಯ ಬೇಕು, ಎದೆಗಾರಿಕೆ ಬೇಕು ಎನ್ನುವ ಧನಾತ್ಮಕ ನಿಲುವನ್ನು ಪ್ರಸ್ತುತ ಮಹಿಳೆಯರಿಗೆ ಸಾರಿ ಹೇಳ್ತಾವೆ. ಉಮಾಶ್ರೀ ಅಂತ ಕಲಾವಿದೆ, ಆದರೆ ನಂತರವೂ ಕೂಡ ತಾವು ದೊಡ್ಡ ಸ್ಥಾನವನ್ನು ಅಲಂಕರಿಸ್ತಾರೆ. ಮಂತ್ರಿಗಳಾಗಿ ಕರ್ನಾಟಕ ಸರ್ಕಾರದಲ್ಲಿ ಕೆಲಸ ಮಾಡ್ತಾರೆ. ಆದರೆ ತಮ್ಮ ಕರ್ತವ್ಯ ಪ್ರಜ್ಞೆಯಿಂದ ಹಿಂದೆ ಬೀಳಲಿಲ್ಲ ಅವರು. ನಂತರವೂ ಕೂಡ ತಮ್ಮ ಸಂಸಾರಕ್ಕೆ ಸಲ್ಲಬೇಕಾದಂಥ ಸೇವೆಯನ್ನು, ಸಹಾಯವನ್ನು ನಿರಂತರವಾಗಿ ಚಾಚ್ತಾರೆ. ಆ ಮೂಲಕ ಏನು ಹೇಳ್ತಾರೆ ಅಂದರೆ, ಮಹಿಳೆಯರ ಬದುಕು ಯಾವತ್ತೂ ಕೂಡ ಕಟ್ಟುವ ಕ್ರಿಯೆ, ಕೆಡಿಸೋದಲ್ಲ ಎಂಬ ಮೌಲ್ಯವನ್ನು ನಮಗೆ ಅವರ ಆತ್ಮಕಥೆಗಳಲ್ಲಿ ಸಾರಿ ಹೇಳ್ತಾರೆ. ಒಟ್ಟಾರೆ ಕನ್ನಡದ ಮಹಿಳಾ ಆತ್ಮಕಥೆಗಳ ನಕಾಶೆಯಲ್ಲಿ ಈ
ಕನ್ನಡ ರಂಗಭೂಮಿ ಕಲಾವಿದೆಯರ ಆತ್ಮಕಥೆಗಳು ಸಾಕ್ತಾನೆ ಮಹಿಳೆಯ ಧ್ವನಿಯನ್ನೇ ಹೇಳ್ತಾ ಸ್ವಲ್ಪ ಮಟ್ಟಿಗೆ ಸೂಚ್ಯವಾಗಿ ಕೆಲವು ವಿಷಯಗಳಲ್ಲಿ ನಿರ್ಣಾಯಕವಾಗಿ ಬೇರೆನೇ ಹಾಕ್ತವೆ. ಯಾಕೆಂದರೆ ಬೇರೆ ಆತ್ಮಕಥೆಯನ್ನು ಬರೆಯುವಂಥ ಹೆಣ್ಮಕ್ಳಿಗೆ ಸಿಕ್ಕಂಥ ಸಾಮಾಜಿಕ ಅವಕಾಶಗಳು ಇವರಿಗೆ ಸಿಕ್ಕಿಲ್ಲ. ಇವರಿಗೆ ಬದುಕಿನಲ್ಲಿ ಒದಗಿದ ಹಿನ್ನೆಲೆ, ಎದುರಾದಂಥ ಸವಾಲುಗಳು, ಇವುಗಳ ಜೊತೆನೆ ಗುದ್ದಾಡಿಕೊಂಡು ಜೀವನದಲ್ಲಿ ಕಂಡುಕೊಂಡ ಸಾರ್ಥಕತೆ ಇವುಗಳೆಲ್ಲ ಬೇರೆನೇ ಆಗ್ತವೆ. ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರುವಂಥದ್ದು, ಬಹುತೇಕ ರಂಗ ಕಲಾವಿದೆಯರಿಗೆ ಕಲೆಯಲ್ಲದ ಒಂದು ಸಾರ್ವಜನಿಕ ಬದುಕು ಅನ್ನೋದಿದೆ. ಉದಾಹರಣೆ, ಮರಿಯಮ್ನಳ್ಳಿ ನಾಗರತ್ನಮ್ಮ ಅವರ ಕಲಾ ಸೇವೆಯ ಮೂಲಕ ಹೆಚ್ಚು ಜನರಿಗೆ ಪರಿಚಯ ಆಗ್ತಾರೆ. ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ. ನಂತರ ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸ್ತಾರೆ. ನೋಡಿ, ಅವರಿಗೆ ಒದಗಿ ಬಂದಂಥ ಅವಕಾಶಗಳನ್ನು ಗಮನಿಸಿ. ರಹಿಮಾನವ್ವ ಕಲ್ಮನಿ ತಾಲೂಕು ಪಂಚಾಯಿತಿ ಸದಸ್ಯರಾಗಿ ದುಡಿತಾರೆ. ಸಾರ್ವಜನಿಕರ ಪ್ರೀತಿ, ವಿಶ್ವಾಸ, ನಂಬಿಕೆಗಳಿಗೆ ಇವರು ಪಾತ್ರರಾಗ್ತಾರೆ. ಹಾಗಾಗಿ ಚುನಾವಣೆಗಳಲ್ಲಿ ಆಯ್ಕೆಗೊಳ್ತಾರೆ. ಚಿಂದೋಡಿ ಲೀಲಾ ಎನ್ನುವ ಕಲಾವಿದೆ ಮೊದಲ ಬಾರಿಗೆ ನಾಟಕ ಅಕಾಡೆಮಿಯ ಅಧ್ಯಕ್ಷರಾಗಿ ಆಯ್ಕೆಯಾಗಿ ಮಹತ್ತರವಾದ ಸೇವೆಯನ್ನು ಸಲ್ಲಿಸ್ತಾರೆ. ಗುಬ್ಬಿ ಕಂಪನಿಯ ಮೇರು ನಟಿ ಬಿ ಜಯಮ್ಮ ಅವರು 1980ರಿಂದ 1986ರವರೆಗೆ ರಾಜ್ಯ ವಿಧಾನ ಪರಿಷತ್ ಸದಸ್ಯರಾಗಿ ಸೇವೆ ಸಲ್ಲಿಸ್ತಾರೆ. ಹಾಗೆ ಬಿ ಜಯಶ್ರೀಯವರು ಪಾರ್ಲಿಮೆಂಟಿನ ರಾಜ್ಯಸಭೆಗೆ ನೇಮಕಗೊಂಡು ಸೇವೆ ಸಲ್ಲಿಸ್ತಾರೆ. ಇವರೆಲ್ಲರ ಕಲೆಯಲ್ಲದ ಸಾರ್ವಜನಿಕ ಬದುಕು ಅಧ್ಯಯನಕ್ಕೆ ಯೋಗ್ಯವಾಗಿದೆ. ಈ ಬಗ್ಗೆ ಬಿಡಿ ಬಿಡಿ ಸಂಶೋಧನೆಗಳು ಆಗಬೇಕು ಎನ್ನುವ ಅಂಶವನ್ನು ಅವರ ಆತ್ಮಕಥೆಗಳು ಪ್ರಸ್ತಾಪ ಮಾಡ್ತವೆ. ಅನೇಕ ರಂಗನಟಿಯರು ತಾವೇ ಸ್ವತಃ ನಾಟಕ ಕಂಪನಿಗಳನ್ನು ಕಟ್ಟಿ ಮುನ್ನಡೆಸ್ತಾರೆ. ಬಹುಶಃ ರಂಗಭೂಮಿಯಲ್ಲಿ ಸ್ತ್ರೀ ಕಾಲೂರ್ಲಿಕ್ಕೆ ಅವಕಾಶ ಕೊಟ್ಟಿದ್ದೇ ಬಹಳ ತಡವಾಗಿ. ಬಹಳಷ್ಟು ವರ್ಷಗಳ ಕಾಲ ಹೆಣ್ಣುಮಕ್ಕಳಿಗೆ ರಂಗಭೂಮಿಯಲ್ಲಿ ನಟಿಸಲಿಕ್ಕೆ ಅವಕಾಶವನ್ನು ಕೊಟ್ಟಿರಲಿಲ್ಲ. ಅದಕ್ಕೆ ಬಂಡಾಯದ ಸ್ವರೂಪವಾಗಿ ಅನೇಕ ನಟಿಯರು ನಾಟಕದ ಕಂಪನಿಗಳನ್ನು ಕಟ್ಟಿ ಕಲಾವಿದರನ್ನ ನೇಮಕ ಮಾಡಿಕೊಂಡು ಮಹತ್ತರವಾದ ಪಾತ್ರಗಳನ್ನು ಅಭಿನಯಿಸುವ ಮೂಲಕ ಸಾಧನೆಯನ್ನು ಮಾಡ್ತಾರೆ. ಅಂದರೆ ಬಂಡಾಯದ ಬೀಜವನ್ನು ಒಳಗಿಟ್ಕೊಂಡೇ ಕೆಲಸ ಮಾಡಿದ್ದಾವೆ ಅಂತೇಳಿ ಅನ್ನಿಸ್ತದೆ. ಪುರುಷ ಮಾಲೀಕರು ನಿರ್ವಹಿಸುವ ರೀತಿಗಿಂತಲೂ ಭಿನ್ನ ರೀತಿಯಲ್ಲಿ ಈ ಮಹಿಳೆಯರು ನಿರ್ವಹಣೆ ಮಾಡ್ತಾರೆ. ಅಲ್ಲಿ ಹೆಚ್ಚು ಮಾನವೀಯ ಅಂಶಗಳಿಗೆ ಒತ್ತನ್ನು ಕೊಡ್ತಾರೆ. ತಿಂಗಳಿಗೆ ಪೇಮೆಂಟ್ ಕೊಡುವ ಬದಲು ವಾರಕ್ಕೊಂದ್ಸಲ, 15 ದಿನಕ್ಕೊಂದ್ಸಲ, ಕೆಲವೊಮ್ಮೆ ಆ ದಿನದ ಪೇಮೆಂಟನ್ನು ಅವತ್ತೇ ಕೊಡುವ ಮೂಲಕ ಅವರಿಗೆ ಕೈತುಂಬ ಹಣವನ್ನು ಸಂಪನ್ನ ಮಾಡುವ ದಾರಿಯನ್ನು ಕೊಡ್ತಾರೆ. ದುಡ್ಡಿದ್ದಾಗ ಪೇಮೆಂಟ್ ಕೊಡ್ತಾರೆ. ದುಡ್ಡಿಲ್ಲದೆ ಇರುವಂಥ ಸಂದರ್ಭಗಳಲ್ಲಿ ಕೇವಲ ಪುರಿ ಚರ್ಮುರಿ ತಿಂದಿರುವಂಥ ವಿವರಗಳನ್ನು ಕೂಡ ದಾಖಲಿಸ್ತಾರೆ. ಹಾಗಾಗಿ ಈ ಕಂಪನಿಗಳನ್ನು ಕಟ್ಟಿ ಮುನ್ನಡೆಸಿರುವಂತಹ ಈ ರಂಗ ಕಲಾವಿದೆಯರ ಬದುಕಿನ ವಿವರಗಳಿದ್ದಾವಲ್ಲ, ಅವುಗಳನ್ನು ವಿಶೇಷವಾದ ದೃಷ್ಟಿನಲ್ಲಿ ರಂಗಭೂಮಿಯ ಚರಿತ್ರೆಯನ್ನು ಕಟ್ಟುವಾಗ ಆ ನೆಲೆನಲ್ಲೂ ಕೂಡ ಯೋಚನೆ ಮಾಡಬೇಕು, ಗಮನಿಸಬೇಕು ಎನ್ನುವ ಒತ್ತಾಯವನ್ನು ಇವು ತರ್ತಾವೆ. ಇವುಗಳಲ್ಲದೆ ಭಾರತದ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಹಾಗೂ ಕರ್ನಾಟಕದ ಏಕೀಕರಣ ಚಳುವಳಿಯ ಸಂದರ್ಭದಲ್ಲಿ ಕಲಾವಿದೆಯರು ತಮ್ಮನ್ನು ಪರೋಕ್ಷವಾಗಿ ತೊಡಗಿಸಿಕೊಂಡಿರುವಂಥ ವಿವರಗಳನ್ನು ಪ್ರಾಸಂಗಿಕವಾಗಿ ದಾಖಲಿಸ್ತಾರೆ. ಧನ್ಯವಾದಗಳು. ಸುರಗಿಯಲ್ಲಿ ಇದುವರೆಗೆ ಕನ್ನಡ ಸಾಹಿತ್ಯದಲ್ಲಿ ರಂಗಭೂಮಿ ಕಲಾವಿದೆಯರ ಆತ್ಮಕಥೆಗಳ ಮಾಯಾಲೋಕ ಕುರಿತು ರವಿ ಎನ್ಸಿ ಇವರಿಂದ ಭಾಷಣವನ್ನ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಸಾರ ನಿರ್ವಹಣೆ ಸುಜಾತಾ ಎಫ್ ತಳವಾರ್. ಇದುವರೆಗೆ ಸುರಗಿ ಸಾಹಿತ್ಯಿಕ ಸಂಚಿಕೆ ಪ್ರಸಾರವಾಯಿತು. ಕಾರ್ಯಕ್ರಮದ ಪ್ರಸಾರ ನಿರ್ವಹಣೆ ಸುಜಾತಾ ಎಫ್ ತಳವಾರ್. ಈ ಕಾರ್ಯಕ್ರಮ ಹಾಸನ ಆಕಾಶವಾಣಿ ಕೇಂದ್ರದಿಂದ ಮೂಡಿಬಂತು.